ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಾಡಿಯ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯ. ಆದರೆ ಎಲ್ಲರೂ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಇಂತಹ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮಡಿಯ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಪರಿಹಾರಗಳನ್ನು, ಸಲಹೆಗಳನ್ನು ತಿಳಿಸ್ಕೊಡ್ತಾ ಬಂದಿದ್ದೀವಿ. ಏನು ಹಾರ್ಟ್ ಸಂಬಂಧಿ ಸಮಸ್ಯೆಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಹಾರ್ಟ್ ಅಟ್ಯಾಕ್ ಆಗಿರಬಹುದು ಅಥವಾ ಬೇರೆ ಹಾರ್ಟ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಹಾರ್ಟ್ ಡಿಸೀಸ್ಗೆ ಇರುವಂತಹ ಟ್ರೀಟ್ಮೆಂಟ್ಗಳು ಯಾವ್ದ್ಯಾವುದು, ಹಾಗೆ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿ ಹಾರ್ಟ್ ಸಂಬಂಧಿ ಸಮಸ್ಯೆಗಳಿಗೆ ಯಾವಾಗ ಮಾಡಲಾಗುತ್ತೆ, ಯಾಕೆ ಮಾಡಲಾಗುತ್ತೆ, ಹಾರ್ಟ್ ಬಿಟ್ಟು ಬೇರೆ ಯಾವ ಭಾಗಗಳಲ್ಲಿ ಈ ಇಂಟರ್ವೆನ್ಷನಲ್ ಟ್ರೀಟ್ಮೆಂಟ್ ಬೇಕಾಗತ್ತೆ, ಇದೆಲ್ಲವನ್ನ ತಿಳಿಸ್ಕೊಡೋಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕಾವೇರಿ ಆಸ್ಪತ್ರೆಯ ಸೀನಿಯರ್ ಕನ್ಸಲ್ಟೆಂಟ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಗಣೇಶ್ ನಲ್ಲೂರ್ ಶಿವು ಅವರು. ಬನ್ನಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಡಾಕ್ಟರ್, ಮೊದಲಿಗೆ ಈ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿ ಅಂದ್ರೆ ಏನು, ಜೊತೆಗೆ ಆ ಒಂದು ಪ್ರೊಸೀಜರ್ ಅಲ್ಲಿ ಎಕ್ಸಾಕ್ಟ್ ಆಗಿ ಏನು ಮಾಡ್ತೀರಾ? ಈಗ ನಾವು 50 ವರ್ಷದ ಮುಂಚೆ ತಗೊಂಡ್ರೆ ಮೊದಲು ಹಾರ್ಟಲ್ಲಿ ಬ್ಲಾಕೇಜಸ್ ಇರೋದಕ್ಕೆ ಟ್ರೀಟ್ಮೆಂಟ್ ಇದ್ದಿದೆ ಓಪನ್ ಹಾರ್ಟ್ ಸರ್ಜರಿ ಇದೆ, ಬೈಪಾಸ್ ಅಂತ ಹೇಳ್ತೀವಲ್ಲ ಅದೇ. ಆಮೇಲೆ ಇಂಪ್ರೂವ್ಮೆಂಟ್ ಆಗ್ತಾ ಹೋದಂಗೆ ಕೀ ಹೋಲ್ ಸರ್ಜರಿ ಅಂತ ಹೇಳ್ತೀವಲ್ಲ ಆ ಥರ ನಾವು ಮುಂಚೆ ಏಂಜಿಯೋಗ್ರಾಮ್ ಟೆಸ್ಟ್, ಕೆಥೆಟರ್ನ ಹಾರ್ಟ್ ಒಳಗೆ ಅಳವಡಿಸಿ ಏಂಜಿಯೋಗ್ರಾಮ್ ಟೆಸ್ಟ್ ಮಾಡ್ತಾ ಇದ್ವಿ ಬ್ಲಾಕೇಜಸ್ನ ಕಂಡುಹಿಡಿಯೋದಕ್ಕೆ. ಆಮೇಲೆ ಆಂಡ್ರ್ಯೂ ಗ್ರೆಂಟ್ಸಿಂಗ್ ಅಂತ 1982 ಫಸ್ಟ್ ಟೈಮ್ ಮಾಡಿದ್ದು. ಅವರು ನಾವು ಬರೀ ಏಂಜಿಯೋಗ್ರಾಮ್ ಮಾಡೋ ಬದಲು ಅದರ ಬ್ಲಾಕೇಜ್ ಎಲ್ಲಿರುತ್ತೋ ಅಲ್ಲಿಗೆ ಒಂದು ವೈರ್ನ ಕಳಿಸಿ ಅಲ್ಲಿ ಬಲೂನ್ ಹಾಕಿ ಅದರಲ್ಲಿ ಬಲೂನಲ್ಲಿ ಓಪನ್ ಮಾಡಿದ್ರೆ ಅವಾಗ ನಾವು ಓಪನ್ ಹಾರ್ಟ್ ಸರ್ಜರಿನ ಬದಲು ಲೆಸ್ ಕೀ ಹೋಲ್ ಸರ್ಜರಿಲೇ ಮಾಡ್ಬೋದಲ್ಲ ಅಂತ ಶುರು ಮಾಡಿದ್ರು. ಅವಾಗ ಅವ್ರು ಫಸ್ಟ್ ಎರಡು ಮಾಡಿದ್ದು ತುಂಬ ಸಕ್ಸಸ್ಫುಲ್ ಆಯಿತು. ಅವಾಗಿಂದ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿ ಅಂತ ಒಂದು ಬ್ರ್ಯಾಂಚೇ ಶುರುವಾಯಿತು. ಸೊ ಅವಾಗಿಂದ ನೋಡ್ಕೊಂಡ್ರೆ ತುಂಬ ಡೆವಲಪ್ಮೆಂಟ್ಸ್ ಆಗಿದೆ. ಇವಾಗ ನೀವೆಲ್ಲ ಕೇಳ್ಪಟ್ಟಿರ್ತೀರ, ಏಂಜಿಯೋಗ್ರಾಮ್ ಮಾಡಿದ್ರು, ಏಂಜಿಯೋಪ್ಲಾಸ್ಟಿ ಮಾಡಿದ್ರು. ಈಗ ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ ಬಂದಾಗ ಹಾರ್ಟಲ್ಲಿ ರಕ್ತ ಹೆಪ್ಪುಗಟ್ಬಿಟ್ಟು ಸಡನ್ನಾಗಿ ಪೂರ್ತಿ ಬ್ಲಾಕ್ ಆಗಿಬಿಟ್ಟಿರುತ್ತೆ ರಕ್ತನಾಳ. ಅದನ್ನು ಓಪನ್ ಮಾಡಿ ನಾವು ಏಂಜಿಯೋಪ್ಲಾಸ್ಟಿ ಅಂದರೆ ಸ್ಟೆಂಟ್ನ ಅಳವಡಿಸ್ತೀವಿ. ಸ್ಟೆಂಟ್ ಅಂತಂದರೆ ಒಂದು ಮೆಟಲ್ ಕಾಯಿಲ್ ಥರ ಇರುತ್ತೆ, ಅದು ಬಲೂನ್ ಮೇಲೆ ಅಳವಡಿಸಿರ್ತೀವಿ. ಅದು ಫುಲ್ ಕಿಟ್ನ ನಾವು ಥ್ರೂ ದ ಕ್ಯಾಥೆಟರ್ ತೊಗೊಂಡೋಗಿ ಅದೆಲ್ಲಿ ಬ್ಲಾಕ್ ಇರುತ್ತೋ ಅದು ಅಲ್ಲಿ ಇಟ್ಬಿಟ್ಟು ಅದು ಬಲೂನ್ನ ಓಪನ್ ಮಾಡಿದಾಗ ಆ ಮೆಟಲ್ ಕಾಯಿಲ್ ಓಪನ್ ಆಗುತ್ತೆ, ಅದು ರಕ್ತನಾಳದ ವಾಲ್ಗೆ ಅಂಟ್ಕೊಂಡ್ಬಿಡುತ್ತೆ. ಸೊ ಆಮೇಲೆ ನಾವು ಬಲೂನ್ನ ಡಿಫ್ಲೇಟ್ ಮಾಡಿ ತೆಗಿತೀವಿ. ಹಂಗಾಗಿ ಅದು ಅಲ್ಲಿ ಸ್ಕೆಫೋಲ್ಡಿಂಗ್ ಥರ ಸಪೋರ್ಟ್ ಕೊಡುತ್ತೆ. ಅದು ಸ್ಟೆಂಟ್ ಬ್ಲಾಕ್ನ ತೆಗೆದುಬಿಡುತ್ತೆ, ಬ್ಲಡ್ ಫ್ಲೋ ನಾರ್ಮಲೈಸ್ ಆಗುತ್ತೆ. ಸೊ ಇದು ಬೇಸಿಕ್ ನಾವು ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಲಿ ಮಾಡೋದು. ಓಕೆ ಡಾಕ್ಟರ್, ಈಗ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಅಂತ ಇದ್ದಾಗ ಅವರ ಒಂದು ರೋಲ್ ಏನಾಗಿರುತ್ತೆ ಹಾರ್ಟ್ ಡಿಸೀಸ್ನ ಟ್ರೀಟ್ ಮಾಡುವಲ್ಲಿ? ಆ್ಯಂಡ್ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಹಾರ್ಟ್ ಡಿಸೀಸ್ನ ಮಾತ್ರ ಟ್ರೀಟ್ ಮಾಡೋ ಥರ ಇರುತ್ತಾ, ಹೇಗೆ ಅಂತ ಡಾಕ್ಟರ್? ಇವಾಗ ಮೇನ್ಲಿ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಅಂತಂದರೆ, ಈಗ ಕಾರ್ಡಿಯಾಲಜಿಸ್ಟ್ ಅಂದರೆ ಹೃದ್ರೋಗ ತಜ್ಞರು ಅಂತ ಹೇಳ್ತೀವಿ. ಮೊದಲು ಡಯಾಗ್ನೋಸಿಸ್ ಮಾಡಬೇಕು. ಇವಾಗ ECG ಮಾಡ್ತೀವಿ, ಎಕೋ ಕಾರ್ಡಿಯೋಗ್ರಾಮ್ ಮಾಡ್ತೀವಿ. ಹಾರ್ಟಲ್ಲಿ ಬ್ಲಾಕೇಜಸ್ ಇದೆಯಾ ಅಥವಾ ವಾಲ್ವ್ ಪ್ರಾಬ್ಲಮ್ಸ್ ಇದೆಯಾ, ಮೊದಲು ಹಾರ್ಟಿನ ತೊಂದರೆ ಇದೆಯಾ ಅಂತ ನೋಡೋದಕ್ಕೆ ಮೊದಲು ನಾವು ಕನ್ಸಲ್ಟೇಷನ್ ಮಾಡ್ತೀವಿ, ಬೇಸಿಕ್ ಟೆಸ್ಟ್ ಅದೆಲ್ಲ ಮಾಡ್ತೀವಿ. ಸೊ ಅದನ್ನೆಲ್ಲ ಮಾಡೋದು ಹೃದಯ ರೋಗ ತಜ್ಞರು. ಅದನ್ನು ಫರ್ದರ್ ನಾವು ಸ್ಪೆಷಲೈಸೇಷನ್ ಮಾಡಿಕೊಂಡಾಗ ಅದು ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿ ಅಂತ, ಅಂದರೆ ಎಂಡೋವ್ಯಾಸ್ಕ್ಯುಲರ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ವೆರಿ ಕೀ ಹೋಲ್ ಸರ್ಜರಿಯಿಂದ ಬ್ಲಾಕೇಜಸ್ನ ತೆಗೆಯೋದು. ಇದನ್ನೆಲ್ಲ ಮಾಡೋರೆ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್. ಸೊ ಮೇಯ್ನಾಗಿ ನಾವು ಹಾರ್ಟಿನಲ್ಲಿರೋ ರಕ್ತನಾಳಗಳಲ್ಲಿ ಬ್ಲಾಕೇಜಸ್ನ ತೆಗೆದು ಏಂಜಿಯೋಪ್ಲಾಸ್ಟಿ ಅಂತ ಸ್ಟೆಂಟ್ ಅಳವಡಿಸಿ ಟ್ರೀಟ್ಮೆಂಟ್ ಕೊಡ್ತೀವಿ. ಬಟ್ ಇವಾಗ ಯೋಚನೆ ಮಾಡಿದ್ರೆ ಈ ಬ್ಲಾಕೇಜಸ್ ಬರೋದು ರಕ್ತನಾಳಗಳಲ್ಲಿ ಬೇರೆ ರಕ್ತನಾಳಗಳಲ್ಲೂ ಬರ್ಬೋದು. ಯಾಕೆಂದರೆ ಇದು ಸಿಮಿಲರ್ ತೊಂದರೆನೇ. ಯಾವುದೇ ರಕ್ತನಾಳ ಆದರೂ ಅದೇ ಥರನೇ ರಕ್ತ ಹರಿತಾ ಇರುತ್ತೆ, ಅಲ್ಲಿ ಕೊಲೆಸ್ಟ್ರಾಲ್ ಡೆಪೋಸಿಷನ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಏನಕ್ಕೆ ನಮಗೆ ಹೃದಯದಲ್ಲಿ ಜಾಸ್ತಿ ಇಂಪಾರ್ಟೆಂಟ್ ಅಂತಂದರೆ ಅದರಲ್ಲಿ ತೊಂದರೆ ಬಂದಾಗ ನಮಗೆ ಈಗ ಒಂಥರ ಕಾರಲ್ಲಿ ಮೇಯ್ನ್ ಇಂಜಿನ್ಗೆ ತೊಂದರೆ ಬಂದ ಹಾಗೆ. ಸೊ ಹಂಗಾಗಿ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆದರೂ ಬೇರೆ ರಕ್ತನಾಳಗಳು, ಇವಾಗ ಕಾಲಿಗೆ ಹೋಗೋ ರಕ್ತನಾಳಗಳಲ್ಲಿ ತೊಂದರೆ ಆದರೆ, ಈಗ ನೀವು ಕೇಳಿರ್ತೀರ ಶುಗರ್ ಪೇಷಂಟ್ ಅವ್ರಿಗೆ ಚಿಕ್ಕ ಗಾಯ ಆಗಿದ್ರು ಅದು ದೊಡ್ಡ ಗಾಯ ಆಗಿಬಿಟ್ಟು ಕೊನೆಗೆ ಕಾಲೇ ಕಳ್ಕೊಳ್ಳೋ ಸ್ಥಿತಿ ಬರುತ್ತೆ. ಅದಕ್ಕೆ ಒನ್ ಆಫ್ ದ ಇಂಪಾರ್ಟೆಂಟ್ ರೀಸನ್ಸ್ ಏನಂದರೆ ರಕ್ತನಾಳಗಳಲ್ಲಿ ಅಲ್ಲಿ ಕಾಲಿಗೆ ಹೋಗೋ ರಕ್ತನಾಳಗಳಲ್ಲಿ ಬ್ಲಾಕ್ ಬಂದಿದ್ರೆ ಅದು ರಕ್ತ ಹೋಗ್ತಾ ಇರಲ್ಲ. ಸೊ ಹಂಗಾಗಿ ಗಾಯ ಮಾಯಲ್ಲ. ಇವಾಗ ನೀವು ಗಿಡಕ್ಕೆ ನೀರು ಹಾಕ್ದಲೇ ಬರೀ ಎಷ್ಟೇ ಮೆನ್ಯೂರ್ ಹಾಕಿದ್ರೂ ಮಾಯಲ್ಲ, ಅದು ಇಂಪ್ರೂವ್ ಆಗಲ್ಲ, ನೀರು ಬಿಡಬೇಕು. ಅದೇ ಥರನೇ ರಕ್ತ ಬರಬೇಕು, ಅದು ಅವಾಗಲೇ ಗಾಯ ಮಾಯೋದು. ಎಸ್ಪೆಷಲಿ ಡಯಾಬಿಟಿಕ್ ಫುಟ್ ಅಂತ ಏನು ಹೇಳ್ತೀವಿ. ಸೊ ಅದರಲ್ಲಿ ಬ್ಲಾಕೇಜಸ್ ಅದನ್ನು ಓಪನ್ ಮಾಡಿ ನಾವು ಬೇಕಾದರೆ ಸ್ಟೆಂಟ್ ಅಳವಡಿಸ್ತೀವಿ, ಇಲ್ಲಾಂದರೆ ಬಲೂನಲ್ಲಿ ಓಪನ್ ಮಾಡಿ ಆ ಗಾಯಗಳೆಲ್ಲ ಮಾಯೋದಕ್ಕೆ ಹೆಲ್ಪ್ ಮಾಡ್ತೀವಿ. ಕೆಲವೊಮ್ಮೆ ಈಗ ಬ್ರೈನ್ಗೆ, ತಲೆಗೆ ಹೋಗುವ ರಕ್ತನಾಳಗಳಲ್ಲೂ ಬ್ಲಾಕ್ ಬರುತ್ತೆ, ಅದರಿಂದ ಪದೇ ಪದೇ ಜನರಿಗೆ ಸ್ಟ್ರೋಕ್ ಬರ್ತಾ ಇರುತ್ತೆ. ಅದರಲ್ಲಿರೋ ಬ್ಲಾಕ್ನೂ ತೆಗಿಬಹುದು.
ಇಷ್ಟಲ್ದಲ್ಲೇ ನಾವು ಕರಳಲ್ಲಿ ನಾವು ರೀಸೆಂಟಾಗಿ ಒಬ್ಬರು ಪೇಷಂಟ್ ಬಂದಿದ್ರು, ಯಾವಾಗ ಊಟ ಮಾಡಿದ ತಕ್ಷಣ ತುಂಬ ನೋವು ಬರುತ್ತೆ, ಎಷ್ಟು ನೋವು ಬರ್ತಾ ಇತ್ತು ಅಂದರೆ ಅವ್ರಿಗೆ ಊಟ ಮಾಡೋಕ್ಕೆ ಭಯ ಆಗ್ತಾ ಇತ್ತು, ವೆಯ್ಟ್ ಲಾಸ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ನಾವು ಎಂಜಿಯೋಗ್ರಾಮ್ ಟೆಸ್ಟ್ ಮಾಡಿ ನೋಡಿದಾಗ ಕರಳಿಗೆ ಹೋಗೋ ರಕ್ತನಾಳದಲ್ಲಿ ಮೇಜರ್ ಬ್ಲಾಕ್ ಬಂದಿತ್ತು. ಸೊ ಇದೇ ಪ್ರೊಸೀಜರ್ನೇ, ಎಂಜಿಯೋಪ್ಲಾಸ್ಟಿ ಪ್ರೊಸೀಜರ್ನೇ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಅವ್ರಿಗೆ ರಿಲೀಫ್ ಸಿಕ್ತು. ಹೀಗಾಗಿ ನಮ್ಮ ಬಾಡಿಲಿರೋ ಯಾವುದೇ ರಕ್ತನಾಳಗಳಲ್ಲೂ ಈ ಥರ ಬ್ಲಾಕೇಜಸ್ ಬರ್ಬೋದು. ಅದರಿಂದ ಬೇರೆ ಬೇರೆ ಥರ ತೊಂದರೆಗಳಾಗುತ್ತೆ. ಈಗ ಹೇಳಿದಾಗ ಕರಳಲ್ಲಿ ಬಂದರೆ ಹೊಟ್ಟೆ ನೋವು ಬರೋದು, ಈಗ ಕಾಲಿಂದ ಇದರಲ್ಲಿ ತೊಂದರೆ ಬಂದರೆ ಗಾಯ ಆಗೋದು, ಮಾಯದೇ ಇಲ್ಲ, ಕಾಲು ಹೋಗೋ ಸ್ಥಿತಿನೂ ಬರೋದು, ಈ ಥರ ಎಲ್ಲ ತೊಂದರೆಗಳು ಬರುತ್ತೆ. ಸೊ ಇದನ್ನೆಲ್ಲದನ್ನು ಟ್ರೀಟ್ಮೆಂಟ್ ಮಾಡ್ಬೋದು. ಇದೆಲ್ಲದನ್ನು ಟ್ರೀಟ್ಮೆಂಟ್ ಮಾಡೋರೆ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಅಂತ ಹೇಳ್ತೀವಿ ನಾವು. ಓಕೆ ಡಾಕ್ಟರ್, ಈಗ ಈ ಇಂಟರ್ವೆನ್ಷನಲ್ ಟ್ರೀಟ್ಮೆಂಟನ್ನು ನೀಡ್ತೀರಾ ಅಂತಂದರೆ ಯಾವ ಪೇಷಂಟ್ಗಳನ್ನು ಲೈಕ್ ಎಲಿಜಿಬಲ್ ಇರ್ತಾರೆ ಆ ಟ್ರೀಟ್ಮೆಂಟ್ಗೆ? ಲೈಕ್ ಎಲ್ಲರಿಗೂ ಕೂಡ ಇಂಟರ್ವೆನ್ಷನಲ್ ಟ್ರೀಟ್ಮೆಂಟ್ ಬೇಕಾಗತ್ತಾ, ಹೇಗೆ ಅಂತ? ಇವಾಗ ನಾವು ಎರಡು ಥರ ಮೇಯ್ನ್ಲಿ ನೋಡ್ತೀವಿ ಹಾರ್ಟ್ ಪೇಷಂಟ್ಸಲ್ಲಿ. ಒಂದು ಹಾರ್ಟ್ ಅಟ್ಯಾಕ್ ಆಗಿ ಅಂದರೆ ಎಮರ್ಜೆನ್ಸಿಯಾಗಿ ಬಂದಿರ್ತಾರೆ, ಸಡನ್ನಾಗಿ ಎದೆನೋ ಬಂದಿರುತ್ತೆ, ಅವ್ರಿಗೆ ತುಂಬ ಈ ಸಿಚುವೇಶನಲ್ಲಿ ಏನಾಗಿರುತ್ತೆ ಅಂದರೆ ರಕ್ತನಾಳ ಪೂರ್ತಿ 100% ರಕ್ತ ಹೆಪ್ಪುಗಟ್ಬಿಟ್ಟು ಬ್ಲಾಕ್ ಆಗಿಬಿಟ್ಟಿರುತ್ತೆ. ಆವಾಗ ನಾವು ಇಂಟರ್ವೆನ್ಷನಲ್ ಟ್ರೀಟ್ಮೆಂಟೇ ಮಾಡಬೇಕಾಗುತ್ತೆ. ಯಾಕೆಂದರೆ ಅದು ಹೋಗ್ಬಿಟ್ಟು ಅದನ್ನ ಓಪನ್ ಮಾಡಿ ಅಲ್ಲಿ ಸ್ಟೆಂಟ್ ಬೇಕಾದರೆ ಸ್ಟೆಂಟ್ ಅಳವಡಿಸ್ಬೇಕಾಗುತ್ತೆ. ಸೊ ಅದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್. ಇವಾಗ ನಾವು ಲೈಫ್ ಸೇವಿಂಗ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಕಾರ್ಡಿಯಾಲಜಿಲಿ ದಟ್ ಈಸ್ ದ ಮೇನ್ ಥಿಂಗ್ ವಿಚ್ ಇಸ್ ಲೈಫ್ ಸೇವಿಂಗ್. ಹಾರ್ಟ್ ಅಟ್ಯಾಕ್ ಆದಾಗ ಇಮಿಡಿಯೇಟಾಗಿ ಹೋಗಿ ಮಾಡೋದು. ನಾವು ಗೋಲ್ಡನ್ ಅವರ್ ಕಾನ್ಸೆಪ್ಟ್ ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ದೀವಿ ಮುಂಚೆ. ಸೊ ಅದು ಒನ್ ಆಫ್ ದ ರೀಸನ್ಸ್. ಇನ್ನೊಂದು ಟೈಮಲ್ಲಿ ಯಾವಾಗ ಅಂದರೆ ಈಗ ವ್ಯಕ್ತಿ ನಡೀತಿರುವಾಗ ಇದೇನೋ ಬರುತ್ತೆ, ಉಸಿರಾಡಕ್ಕೆ ಕಷ್ಟ ಆಗುತ್ತೆ, ಅದು ಗ್ರ್ಯಾಜುವಲಾಗಿ ಡೆವಲಪ್ ಆಗುತ್ತೆ. ಅದು ಯಾವಾಗ ಅಂತಂದರೆ ಬ್ಲಾಕೇಜಸ್ ನಿಧಾನಕ್ಕೆ ಬರ್ತಾ ಇರುತ್ತೆ. ಈಗ 1 ಅಥವಾ 2 ಬ್ಲಾಕೇಜಸ್ ಇದ್ದರೆ ಆವಾಗ ನಾವು ಎಂಜಿಯೋಪ್ಲಾಸ್ಟಿ ಪ್ರೊಸೀಜರ್ ಅಥವಾ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿ ಪ್ರೊಸೀಜರ್ ಮಾಡೋದಕ್ಕೆ ಹೇಳ್ತೀವಿ. ಬಟ್ ತುಂಬ ಕಡೆ ಬ್ಲಾಕೇಜಸ್ ಇದ್ದಾಗ ಮಲ್ಟಿಪಲ್ ಸ್ಟೆಂಟ್ಸ್ ಹಾಕಬಾರ್ದು. ಯಾಕೆಂದರೆ ಸ್ಟೆಂಟ್ ಅನ್ನೋದು ಫಾರಿನ್ ಮೆಟೀರಿಯಲ್ ನಾವು ಹಾಕೋದು. ಸೊ ಈಗ ದೇವ್ರು ಕೊಟ್ಟ ರಕ್ತನಾಳದಲ್ಲೇ ಬ್ಲಾಕ್ ಬರುತ್ತೆ ಅಂತಂದರೆ ಸ್ಟೆಂಟಲ್ಲೂ ಮತ್ತೆ ರೀಬ್ಲಾಕ್ ಬರೋ ಚಾನ್ಸಸ್ ಇದ್ದೇ ಇರುತ್ತೆ. ಅದು ಅಪ್ ಟು ಇವಾಗ ಸ್ಟೆಂಟ್ ಕ್ವಾಲಿಟಿ ಎಲ್ಲ ತುಂಬಾ ಇಂಪ್ರೂವ್ ಆಗಿದೆ. ಅಂದರೂ 3 to 5% ರಿಸ್ಕ್ ಇರುತ್ತೆ. 95 ಜನಕ್ಕೆ ಬರಲ್ಲ, ಬಟ್ 3-5% ಜನಕ್ಕೆ ನಾವು ಎಂಜಿಯೋಪ್ಲಾಸ್ಟಿ ಅಳವಡಿಸಿದಾಗ ಮತ್ತೆ ರೀಬ್ಲಾಕೇಜ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ನಂಬರ್ ಆಫ್ ಸ್ಟೆಂಟ್ಸ್ ಜಾಸ್ತಿ ಆದಾಗ ಆ ರಿಸ್ಕ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ಪರ್ ಸ್ಟೆಂಟ್ ಆಲ್ಮೋಸ್ಟ್ 3 to 5% ಅಂದರೆ ಒಂದು 5 ಸ್ಟೆಂಟ್ ಹಾಕ್ಬಿಟ್ರೆ 20% ಮೇಲೆ ಅಂದರೆ 1 in 5 ಅಂದರೆ 5 ಜನಕ್ಕೆ ಮಾಡಿದ್ರೆ ಒಬ್ಬರಿಗೆ ಮತ್ತೆ ರೀಬ್ಲಾಕೇಜ್ ಅದು. ಸೊ ಹಾಗಾಗಿ ಜಾಸ್ತಿ ಸ್ಟೆಂಟ್ ಅಳವಡಿಕೆ ಬೇಕಾದಾಗ ಅವಾಗ ನಾವು ಬೈಪಾಸ್ ಸರ್ಜರಿಗೆ ಹೇಳ್ತೀವಿ, ಎಂಜಿಯೋಪ್ಲಾಸ್ಟಿ ಮಾಡೋದಿಲ್ಲ. ಅಥವಾ ತುಂಬ ಮೇಯ್ನ್ ಆರ್ಟ್ರಿಯಲ್ಲೇ ಬ್ಲಾಕೇಜ್ ಬಂದಾಗ ಅವಾಗ ಮಾಡೋದು ಟೆಕ್ನಿಕಲಿ ರಿಸ್ಕ್ ಜಾಸ್ತಿ ಇರುತ್ತೆ. ಕೆಲವೊಮ್ಮೆ ನಾವು ಹೇಳ್ತೀವಿ ಕ್ಯಾಲ್ಶಿಯಂ ಡೆಪಾಸಿಷನ್ ಅಂತ ಆಗುತ್ತೆ, ಅವಾಗೆಲ್ಲ ರಕ್ತನಾಳ ತುಂಬ ಗಟ್ಟಿಯಾಗಿಬಿಟ್ಟಿರುತ್ತೆ. ಅದಕ್ಕೆಲ್ಲ ಟ್ರೀಟ್ಮೆಂಟ್ ಮಾಡೋಕ್ಕೆ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಲಿ ತುಂಬ ಟೆಕ್ನಿಕ್ಸ್ ಇದ್ದಾವೆ, ರೋಟಾಬ್ಲೇಷನ್ ಅಂತೆಲ್ಲ ಹೇಳ್ತೀವಿ. ಬಟ್ ಅದಿದ್ರೂ ಆವಾಗ ರಿಸ್ಕ್ ವರ್ಸಸ್ ಬೆನಿಫಿಟ್ ನೋಡಬೇಕಾಗುತ್ತೆ. ಆವಾಗ ಹಾರ್ಟ್ ಟೀಮ್ ಕಾನ್ಸೆಪ್ಟ್ ಅನ್ನೋದು ಬರುತ್ತೆ. ಅವಾಗ ಕಾರ್ಡಿಯಾಲಜಿಸ್ಟು ಮತ್ತು ಕಾರ್ಡಿಯಾಕ್ ಸರ್ಜನ್ಸು ಕೂತಿ ಯೋಚನೆ ಮಾಡಬೇಕು, ಇದು ಯಾವುದು ಬೆಸ್ಟು ಪೇಷಂಟ್ಸ್ಗೆ, ಎಂಜಿಯೋಪ್ಲಾಸ್ಟಿ ಬೆಟರಾ ಬೈಪಾಸ್ ಬೆಟರಾ ಅಂತ. ಸೊ ಈ ಥರ ಸಿಚುವೇಶನ್ಸಲ್ಲಿ ನಾವು ಯೋಚನೆ ಮಾಡಿ ಮಾಡಬೇಕಾಗುತ್ತೆ. ಬಟ್ ಕ್ಲಿಯರ್ ಕಟ್ ಆಗಿರೋದಂದ್ರೆ ಹಾರ್ಟ್ ಅಟ್ಯಾಕ್ ಪೇಷಂಟ್ಸಲ್ಲಿ ಡೆಫಿನೆಟ್ಲಿ ಎಂಜಿಯೋಪ್ಲಾಸ್ಟಿ ಬೇಕಾಗುತ್ತೆ. ಬೇರೆ ಇದರಲ್ಲಿ ನಾವು ಡಿಸ್ಕಸ್ ಮಾಡಿ ಮಾಡ್ತೀವಿ. ಓಕೆ ಡಾಕ್ಟರ್, ಏನು ಈಗ ಕೆಲವೊಂದು ಯಾವ ರೀತಿಯ ಪೇಷಂಟ್ಸ್ ಅಪ್ರೋಚ್ ಇರುತ್ತೆ ಆ್ಯಂಡ್ ಅವರ ಪ್ಯಾಟ್ರನ್ ನೋಡಿಕೊಂಡು ಹೇಗೆ ಮಾಡ್ತೀರಾ ಡಾಕ್ಟರ್? ಯೂಶಲಿ ನಿಮ್ಮ ಹತ್ರ ಬಂದಾಗ ಅವರ ಅಪ್ರೋಚ್ ಏನಿರುತ್ತೆ? ಅಲ್ಲ, ಮೇನ್ಲಿ ಅಡ್ವಾಂಟೇಜ್ ಏನಂತಂದರೆ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಲಿ ಮಿನಿಮಲಿ ಇನ್ವೇಸಿವ್. ಯೂಶಲಿ ನಾವು ಸರ್ಜರಿ ಮಾಡಿದ್ಮೇಲೆ ರಿಕವರಿ ಪೀರಿಯಡ್ ತುಂಬ ಬೇಗ ಇರುತ್ತೆ. 2 ದಿವಸಕ್ಕೆ ಅವ್ರ ಮನೆಗೆ ಹೋಗ್ಬೋದು. ಕೀ ಹೋಲ್ ಸರ್ಜರಿ ಅಂತ ಹೇಳ್ತೀವಿ. ಅವ್ರಿಗೆ ಏನು ಆಲ್ಮೋಸ್ಟ್ ಗೊತ್ತೇ ಆಗೋದಿಲ್ಲ ನಾವು ಎಂಜಿಯೋಪ್ಲಾಸ್ಟಿ ಮಾಡಿದ್ದೀವಿ ಅಂತ. ನೀವು ಡ್ರಿಪ್ಗೆ ಯಾವ ಥರ ಒಂದು ಸೂಜಿ ಚುಚ್ಚಿರ್ತೀರೋ ಅಷ್ಟೇ ಗಾಯ ಆಗಿರುತ್ತೆ ಕೈಯಲ್ಲಿ ಅಥವಾ ತೊಡೆಯಲ್ಲಿ ಮಾಡಿದಾಗ. ಸೊ ಹಾಗಾಗಿ ಅವ್ರಿಗೆ ರಿಕವರಿ ಪೀರಿಯಡ್ ತುಂಬ ಬೇಗ ಇರುತ್ತೆ ಈಗ ಓಪನ್ ಹಾರ್ಟ್ ಸರ್ಜರಿ ಕಂಪೇರ್ ಮಾಡಿದ್ರೆ. ಸೊ ಅದೊಂದು ಮೇಜರ್ ಪ್ಲಸ್ ಪಾಯಿಂಟ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿ ಮಾಡುವಾಗ. ಓಕೆ ಡಾಕ್ಟರ್, ಈಗ ಕೆಲವೊಬ್ಬರಿಗೆ ಲೈಕ್ ಹಾರ್ಟ್ ಬ್ಲಾಕೇಜ್ ಆಗಬಹುದು, ಆಗ್ತಾ ಇರುತ್ತೆ. ಆ ರೀತಿ ಗೊತ್ತಾಗೋಕೆ ಸಿಂಪ್ಟಮ್ಸ್ ಏನಾದರೂ ಇರುತ್ತಾ ಅಥವಾ ರೆಗ್ಯುಲರ್ ಆಗಿ ಹೋಗಿ ಚೆಕಪ್ ಮಾಡಿಸ್ತಾ ಇರಬೇಕಾ, ಹೇಗೆ ಅಂತ ಡಾಕ್ಟರ್? ಆವಾಗ ರಿಸ್ಕ್ ಫ್ಯಾಕ್ಟರ್ಸ್ನ ನೋಡಬೇಕಾಗುತ್ತೆ. ಇವಾಗ ನಾವು ಮೇನ್ಲಿ ಏನು ಹೇಳಂತಂದರೆ ಯೂತಲ್ಲಿ ತುಂಬ ಬರ್ತಾ ಇದೆ, ಯಂಗ್ ಪೀಪಲಲ್ಲೇ ತುಂಬ ಬರ್ತಾ ಇದೆ. ಯಾಕೆಂದರೆ ಇದೆಲ್ಲ ಸ್ಟ್ರೆಸ್ಫುಲ್ ಜೀವನ, ಕಾರ್ಪೊರೇಟ್ ಜೀವನ ಇದೆ, ಸ್ಮೋಕಿಂಗ್ ತುಂಬ ಜಾಸ್ತಿ ಆಗಿದೆ, ಹೆಣ್ಮಕ್ಳಲ್ಲೂ ಸ್ಮೋಕಿಂಗ್ ಜಾಸ್ತಿ ಆಗಿದೆ. ಹಿಂಗೆಲ್ಲ ಆಗಿ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಇರೋರು ಅವರು ಟೆಸ್ಟ್ ಮಾಡಿಸ್ಕೊಬೇಕಾಗುತ್ತೆ ರೆಗ್ಯುಲರಾಗಿ. ಬಟ್ ನಾವು ಸಿಂಪ್ಟಮ್ಸ್ ಅಂತ ಹೇಳಿದ್ರೆ ಮೇಯ್ನ್ಲಿ ಎದೆನೋವು ಬರುತ್ತೆ. ಆಮೇಲೆ ಬ್ಲಾಕೇಜಸ್ ಇದ್ದಾಗ ಅದು ಗ್ರ್ಯಾಜುವಲಿ ಡೆವಲಪ್ ಆಗೋದು, ಸಡನ್ನಾಗಿ ಓವರ್ನೈಟ್ ಬರೋದಿಲ್ಲ. ಸಡನ್ನಾಗಿ ಬರೋದು ಹಾರ್ಟ್ ಅಟ್ಯಾಕು, ಬಟ್ ನಾರ್ಮಲ್ ಬ್ಲಾಕೇಜಸ್ ಬರೋದು ಗ್ರ್ಯಾಜುವಲ್ಲಾಗಿ ಓವರ್ ಇಯರ್ಸ್ ಡೆವಲಪ್ ಆಗುತ್ತೆ. ಹಂಗಾಗಿ ನಿಮಗೆ ನಿಧಾನಕ್ಕೆ ಈಗ ನೀವು ಮುಂಚೆ 2 ಫ್ಲೈಟ್ ಆಫ್ ಸ್ಟೇರ್ಸ್ ಆರಾಮಾಗಿ ಹೇಳ್ತಾ ಇದ್ರಿ, ಇವಾಗ ಆಮೇಲೆ 1 ಫ್ಲೈಟ್ ಆಫ್ ಸ್ಟೇರ್ಸ್ ಆಗುತ್ತೆ. ಆಮೇಲೆ ಸ್ಟೇರ್ಸ್ ಆಗೋದೇ ಇಲ್ಲಪ್ಪ ಅಂತ ಲಿಫ್ಟಲ್ಲಿ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆಮೇಲೆ ನಡೆದ್ರೆ ಒಂದು 100 ಮೀಟರ್ ನಡೆದ್ರೂ ಕಷ್ಟ, ಎದೆ ನೋವು ಬರೋದು, ಉಪ್ಸ ಬರೋದು, ತುಂಬ ಸುಸ್ತಾಗ್ಬಿಡೋದು, ನಿಮ್ಮ ನಾರ್ಮಲ್ ಡೈಲಿ ಆ್ಯಕ್ಟಿವಿಟೀಸ್ನ ಮಾಡೋದಕ್ಕಾಗೋದಿಲ್ಲ. ಇವೆಲ್ಲ ಮೇಯ್ನ್ ಸಿಂಪ್ಟಮ್ಸ್ ಇರುತ್ತೆ ನಿಮಗೆ ಬ್ಲಾಕೇಜಸ್ ಡೆವಲಪ್ ಆಗ್ತಿದೆ ಅಂತ ನೋಡೋದಕ್ಕೆ.
ಸೊ ಆ ಥರ ಸಿಂಪ್ಟಮ್ಸ್ ಏನಾದ್ರು ಕಂಡುಕೊಂಡ್ರೆ ಆವಾಗ ನೀವು ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗಿ ಟೆಸ್ಟ್ಗಳನ್ನ ಮಾಡ್ತೀವಿ. ಮೇಯ್ನ್ಲಿ ಏನು ಮಾಡೋದಂದರೆ ECG ಅಂತ ಮಾಡ್ತೀವಿ, ಎಕೋಕಾರ್ಡಿಯೋಗ್ರಾಮ್ ಅಂತ ಹಾರ್ಟ್ ಸ್ಕ್ಯಾನ್ ಮಾಡ್ತೀವಿ. ಆಮೇಲೆ ನಾನ್ ಇನ್ವೇಸಿವ್ ಟೆಸ್ಟ್ ಅಂದರೆ ಟ್ರೆಡ್ಮಿಲ್ ಟೆಸ್ಟ್ ಅಂತ ಮಾಡ್ತೀವಿ. ಅದು ಹಾರ್ಟ್ನ ಸ್ಟ್ರೆಸ್ ಮಾಡಿಬಿಟ್ಟು ಅದರಲ್ಲಿ ECG ಏನಾದ್ರು ವೇರಿಯೇಷನ್ ಬರುತ್ತಾ ಅಂತ. ಬಟ್ ಮೋಸ್ಟ್ ಡೆಫಿನೇಟಿವ್ ಟೆಸ್ಟ್ ಏನು ಅಂತಂದರೆ ಏಂಜೋಗ್ರಾಮ್ ಅಂತ. ಈಗ ಯಂಗ್ ಪೀಪಲಲ್ಲಿ ನಾವು CT ಏಂಜೋಗ್ರಾಮ್ ಅಂತ ಬಂದಿದೆ. ಸೊ ಆ CT ಏಂಜೋಗ್ರಾಮ್ನು ನಾವು ಮಾಡ್ಬೋದು, ಅದರಲ್ಲೂ ಬ್ಲಾಕೇಜಸ್ ಇದೆಯಾ ಇಲ್ವಾ ಅಂತ ತಿಳಿಯುತ್ತೆ. ಓಕೆ ಡಾಕ್ಟರ್. ಡಾಕ್ಟರ್ ಒಬ್ರು ಕಾಲರ್ ಇದ್ದಾರೆ ಅರಸೀಕೆರೆಯಿಂದ, ಗಂಗಾಧರ್ ಅಂತ. ಗಂಗಾಧರ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತಾಡಿ ನಿಮ್ಮ ಸಮಸ್ಯೆ ಬಗ್ಗೆ. ಸರ್ ನಮಸ್ತೆ ಸರ್. ನಮಸ್ತೆ, ಹೇಳಿ ಗಂಗಾಧರ್ ಅವರು. ಸರ್ ನನಗೆ ಎಡಭಾಗದಲ್ಲಿ ನೋವು ಬರುತ್ತೆ. ಎಡಭಾಗದಲ್ಲಿ ಹಾರ್ಟಲ್ಲಿ ನೋವು ಬರುತ್ತೆ ಸರ್ ನಂಗೆ. ಹೌದಾ, ಯಾವಾಗಿಂದ ಈ ಥರ ಇದೆ? ಇದು ರೈಟ್ ಸೈಡ್ ಮನಿಗೆರೆ ಲೆಫ್ಟ್ ಸೈಡ್ ನೋವು ಆಗುತ್ತೆ ಸರ್. ಅದು ನಡೆದಾಗ ಏನಾದ್ರು ನೋವು ಬರುತ್ತಾ? ಇಲ್ಲ ಸರ್, ಆಗಲ್ಲ ಸರ್, ಮನಿಗೆ ಮಾತ್ರ ಬರುತ್ತೆ ಸರ್. ಯೂಶಲಿ ಈಗ ಹಾರ್ಟಿನ ಸಮಸ್ಯೆ ಅಂದರೆ ನಡೆದಾಗಷ್ಟೇ ಜಾಸ್ತಿ ನೋವು ಬರೋದು. ಮಲಗಿದಾಗ ನೋವು ಸಮಸ್ಯೆ ಬಂದರೆ ಮೋಸ್ಟ್ ಆಫ್ ದ ಟೈಮ್ ಗ್ಯಾಸ್ಟ್ರಿಕ್ಕಿಂದ ಇರುತ್ತೆ. ನಿಮ್ದು ಎಷ್ಟು ವಯಸ್ಸು ಅಂತ ಕೇಳ್ಬೋದಾ? ಹ್ಞೂ ಸರ್, ನನಗೆ 53 ವರ್ಷ ಸರ್. BP ಕಾಯಿಲೆ, ಸಕ್ಕರೆ ಕಾಯಿಲೆ ಅದೇನಾದ್ರು ಇದೆಯಾ? BP ಶುಗರ್ 2 ಇದೆ ಸರ್. ಅದೆಲ್ಲ BP ಕಾಯಿಲೆ, ಸಕ್ಕರೆ ಕಾಯಿಲೆ ಎಲ್ಲ ಇದ್ದರೆ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ ನಿಮಗೆ ಹಾರ್ಟ್ ಡಿಸೀಸ್ ಇರೋದಕ್ಕೆ. ಸೊ ಹಾಗಾಗಿ ನೀವು ಒಮ್ಮೆ ಹೃದಯ ರೋಗ ತಜ್ಞರ ಹತ್ರ ಹೋಗಿ ಟೆಸ್ಟ್ ಮಾಡಿಸ್ಕೊಬೇಕಾಗತ್ತೆ. ಬಟ್ ನೀವು ಹೇಳ್ತಿರೋ ಪ್ರಕಾರ ಈ ನೋವು ಹಾರ್ಟಿನ ಎದೆ ನೋವು ಥರ ಅನಿಸ್ತಾ ಇಲ್ಲ. ಓಕೆ, ಧನ್ಯವಾದ ಗಂಗಾಧರ್ ಅವರೇ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಈಗ ಈ TAVI ಅನ್ನೋ ಒಂದು ಪ್ರೊಸೀಜರ್ ಬಗ್ಗೆ ಕೇಳಿದ್ದೀವಿ. ಸೊ ವಾಟ್ ಇಸ್ ಇಟ್ ಬೇಸಿಕಲಿ ಅಂತ, ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಯಲ್ಲಿ ಈ ಪ್ರೊಸೀಜರ್ ಎಷ್ಟು ಸಹಕಾರಿ ಆಗಿರುತ್ತೆ? ಹೌದು. ಸೊ ನಾವು ಇದುವರೆಗೂ ಮಾತಾಡ್ತಿದ್ದು ಹಾರ್ಟಿನ ರಕ್ತನಾಳಗಳ ಬಗ್ಗೆ. ಸೊ ಹಾರ್ಟಿನ ರಕ್ತನಾಳದಲ್ಲ ಅಲ್ದಲೆ ಹಾರ್ಟಲ್ಲಿ ವ್ಯಾಲ್ವ್ಸ್ ಅಂತ ಇರುತ್ತೆ, ಅಂದರೆ ಮೇಯ್ನ್ ವ್ಯಾಲ್ವ್ಸ್. ಇವಾಗ ಲೆಫ್ಟ್ ವೆಂಟ್ರಿಕಲ್ ಅಂತ ಏನು ಹೇಳ್ತೀವಲ್ಲ, ಹಾರ್ಟಿನ ಮೇಯ್ನ್ ಪಂಪಿಂಗ್ ಚೇಂಬರ್ ಅದು ಮೇಯ್ನ್ ಪಂಪ್ನ ಮಾಡುತ್ತೆ. ಅದು ಪಂಪ್ ಮಾಡಿದಾಗ ಅದು ಅಯೋಟ ಅಂತ ಏನು ಹೇಳ್ತೀವಿ. ಅಯೋಟ ಅನ್ನೋದು ಮೇಯ್ನ್ ಪೈಪ್ ಹಾರ್ಟಿಂದು ಬಾಡಿದೆ. ಸೊ ಆ ಅಯೋಟಾಯಿಂದನೇ ಎಲ್ಲ ಕಡೆಗೂ ರಕ್ತ ಡಿಸ್ಟ್ರಿಬ್ಯೂಟ್ ಆಗೋದು. ಸೊ ಈ ಲೆಫ್ಟ್ ವೆಂಟ್ರಿಕಲ್ಗೂ ಅಯೋಟಾಗೂ ಮಧ್ಯದಲ್ಲಿ ಒಂದು ವ್ಯಾಲ್ವ್ ಇರುತ್ತೆ, ಅದನ್ನು ಅಯೋಟಿಕ್ ವ್ಯಾಲ್ವ್ ಅಂತ ಹೇಳ್ತೀವಿ. ಇದೇನಂತಂದರೆ ನಾರ್ಮಲ್ ನಾವೀಗ ನಾನ್ ರಿಟರ್ನ್ ವ್ಯಾಲ್ವ್ ಅಂತ ಏನು ಹೇಳ್ತೀವಲ್ಲ ಜನರಲ್ ಇದರಲ್ಲಿ, ಅದೇ ಥರ. ಸೊ ಅದೇನು ಮಾಡುತ್ತೆ ಅಂದರೆ ಬ್ಲಡ್ಡು ಒಂದು ಡೈರೆಕ್ಷನ್ಲೇ ಹೋಗೋ ಥರ ಮಾಡುತ್ತೆ, ವಾಪಸ್ ಬರದೇ ಇರೋ ಥರ ಮಾಡುತ್ತೆ. ಆ ಅಯೋಟಿಕ್ ವ್ಯಾಲ್ವಲ್ಲಿ ತೊಂದರೆ ಬಂದಾಗ ಅಯೋಟಿಕ್ ವ್ಯಾಲ್ವ್ ಡಿಸೀಸ್ ಅಂತ ಹೇಳ್ತೀವಿ. ಯೂಶಲಿ ಅಯೋಟಿಕ್ ಸ್ಟಿನೋಸಿಸ್ ಅಂದರೆ ಸರಿಗೆ ಓಪನ್ ಆಗೋದಿಲ್ಲ, ಹಂಗಾಗಿ ಅದು ಕಷ್ಟ ಆಗ್ತಾ ಬರುತ್ತೆ. ಸೊ ಇದಕ್ಕೆ ಟ್ರೆಡಿಷನಲ್ ಟ್ರೀಟ್ಮೆಂಟ್ ಏನಿತ್ತು ಅಂತಂದರೆ ಓಪನ್ ಹಾರ್ಟ್ ಸರ್ಜರಿ ಮಾಡಿಬಿಟ್ಟು ಆ ವ್ಯಾಲ್ವ್ನ ತೆಗೆದುಬಿಟ್ಟು ಹೊಸ ವ್ಯಾಲ್ವ್ನ ಹಾಕೋದು. ಸೊ ಇದು ಏನು ಕಷ್ಟ ಅಂತಂದರೆ, ಈ ವ್ಯಾಲ್ವ್ ಯೂಶಲಿ 20 to 29 ಮಿಲಿಮೀಟರ್ ತನಕ ಇರುತ್ತೆ ಡಯಾಮೀಟರ್ ಅನ್ನೋದು. ಸೊ ನಾವು ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಲಿ ಈ ಪೆರಿಫರಲ್ ರಕ್ತನಾಳಗಳು ಎಷ್ಟಿರುತ್ತೆ ಅಂದರೆ, ನಾವು ತೊಡೆಯಲ್ಲಿರೋ ರಕ್ತನಾಳ ತೊಗೊಂಡ್ರೆ 5 to 7 ಮಿಲಿಮೀಟರ್ ಅಷ್ಟೇ ಇರುತ್ತೆ. ಸೊ ಆ 23 ಸೈಜ್ ವ್ಯಾಲ್ವ್ನ ಈ 7 ಮಿಲಿಮೀಟರ್ ರಕ್ತನಾಳದ ಥ್ರೂ ತೊಗೊಂಡೋಗ್ಬೇಕು ಅಂದರೆ ಅದು ಟೆಕ್ನಾಲಜಿ ತುಂಬಾ ಇಂಪ್ರೂವ್ಮೆಂಟ್ ಆಗಬೇಕು. ಸೊ ಅದಕ್ಕೆ ಆ ಟೆಕ್ನಾಲಜಿ ಏನು ಡೆವಲಪ್ ಆಯ್ತಲ್ಲ ಅದೇ TAVI ಅಂತ ಹೇಳ್ತೀವಿ, ಅಂದರೆ ಟ್ರಾನ್ಸ್ ಅಯೋಟಿಕ್ ವ್ಯಾಲ್ವ್ ಇಂಪ್ಲಾಂಟೇಷನ್ ಅಂತ. ಸೊ ಕೀ ಹೋಲ್ ಸರ್ಜರಿಯಲ್ಲಿ ಓಪನ್ ಹಾರ್ಟ್ ಸರ್ಜರಿ ಮಾಡ್ದಲೇ ಅಯೋಟಿಕ್ ವ್ಯಾಲ್ವ್ನ ರೀಪ್ಲೇಸ್ ಮಾಡೋದು TAVI ಅಂತ, ಅಥವಾ ಟ್ರಾನ್ಸ್ ಅಯೋಟಿಕ್ ವ್ಯಾಲ್ವ್ ಇಂಪ್ಲಾಂಟೇಷನ್ ಅಂತ. ಸೊ ಈಗ ಓಪನ್ ಹಾರ್ಟ್ ಸರ್ಜರಿ ಇಲ್ದಲೇ ನಾವು ಇದನ್ನು ಮಾಡ್ಬೋದು. ಇದು ಮೇಯ್ನ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಅಂದರೆ ಅದೇ. ಈಗ ಚಿಕ್ಕ ರಕ್ತನಾಳದಿಂದ ತೊಗೊಂಡೋಗಿ ಅಷ್ಟು ದೊಡ್ಡ ವ್ಯಾಲ್ವ್ನ ಅಲ್ಲಿ ಅಳವಡಿಸೋವಂಥದ್ದು. ಸೊ ಆ ಟೆಕ್ನಾಲಜಿ ತುಂಬ ಡೆವಲಪ್ ಆಗಿದೆ. ಆಲ್ಮೋಸ್ಟ್ ಈಗ 20 ವರ್ಷದಿಂದ ಮಾಡ್ತಾ ಇದ್ವಿ. 20 ವರ್ಷದಿಂದ ಶುರುವಾಯಿತು, ಬಟ್ ಈಗ ಆಲ್ಮೋಸ್ಟ್ ವೆರಿ ಎಸ್ಟಾಬ್ಲಿಷ್ಡ್ ಆಗಿದೆ. ಸೊ ಈಗ ಏಜ್ ಆಗಿರೋರಿಗೆ ಈಗ ಓಪನ್ ಹಾರ್ಟ್ ಸರ್ಜರಿ ಮಾಡೋದು ತುಂಬ ರಿಸ್ಕು ಅಂತ ಹೇಳಿರೋರಿಗೆ, ಅಥವಾ ಮುಂಚೆ ಒಂದ್ಸತಿ ಓಪನ್ ಹಾರ್ಟ್ ಸರ್ಜರಿ ಬೈಪಾಸ್ ಏನೋ ಆಗಿರುತ್ತೆ, ಮತ್ತು ಸೆಕೆಂಡ್ ಟೈಮ್ ಮತ್ತೆ ಸರ್ಜರಿ ಮಾಡೋದು ಕಷ್ಟ ಅಂತ ಅವ್ರಿಗೆಲ್ಲ ಈ ಅಯೋಟಿಕ್ ವ್ಯಾಲ್ವ್ ರಿಪ್ಲೇಸ್ಮೆಂಟ್ನ TAVI ಅಂತ ಹೇಳಿ ಮಾಡ್ತೀವಿ. ಓಕೆ ಡಾಕ್ಟರ್, ಮತ್ತೊಬ್ರು ಕಾಲರ್ ಇದ್ದಾರೆ ಬ್ಯಾಂಗ್ಳೂರಿಂದ, ಸುಮಾ ಅಂತ. ಸುಮಾ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತಾಡಿ ಸುಮಾ ಅವರೇ. ಆ ಕಡೆ ಹೋಗಿ. ನಮಸ್ತೆ. ನಮಸ್ತೆ. ಹಲೋ, ಹೇಳಿ ಹೇಳಿ ಹೇಳಿ, ಕೇಳಿಸ್ತಾ? ಹಾ ಸರ್, ನನಗೆ 3 months ಬ್ಯಾಕ್ ಆಂಜಿಯೋಗ್ರಾಮ್ ಆಗಿದೆ. ಓಕೆ. 90% ಬ್ಲಾಕೇಜ್ ಇದೆ ಅಂತ ಹೇಳಿದ್ದಾರೆ. ಓಕೆ. ಸ್ಟೆಂಟ್ ಹಾಕೋದು ಸ್ವಲ್ಪ ಕಷ್ಟ, ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕು ಅಂತ ಹೇಳಿದ್ರು. ಓಕೆ. ಸರ್ಜರಿಗೆ ನಾನು ರೆಡಿ ಇಲ್ಲ, ನಾನು 65 ಆಗಿದೆ. ಓಕೆ. ಟ್ರೀಟ್ಮೆಂಟ್ ಅಲ್ಲಿ ಇದೀನಿ ಈಗ. ಓಕೆ. ಈ ಕಡೆ ಸ್ಟೆಂಟ್ ಹಾಕೊಳ್ಳೋದು ಕಷ್ಟ ಅಂತಾನು ಹೇಳಿದ್ದಾರೆ. ನಿಮ್ಮ ಒಂದು ಇದು ಸಜೆಷನ್ ಏನು? ಅದೇ ಇವಾಗ ನಾನು ಹೇಳಿದ್ನಲ್ಲ, ಒಮ್ಮೊಮ್ಮೆ ಬ್ಲಾಕೇಜಸ್ 90% ಇದ್ದಾಗ ಅದಕ್ಕೆ ಏನಾದ್ರು ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ. ಒಮ್ಮೊಮ್ಮೆ ರಕ್ತನಾಳದಲ್ಲಿ ಕ್ಯಾಲ್ಶಿಯಂ ಅಂಶ ಜಾಸ್ತಿ ಇದ್ದು ಅಥವಾ ಯಾವ ಜಾಗದಲ್ಲಿದೆ ಅಂದ್ರ ಮೇಲೆ ಟೆಕ್ನಿಕಲಿ ಏಂಜಿಯೋಪ್ಲಾಸ್ಟಿ ಕಷ್ಟ ಇರ್ಬೋದು, ಅದರಿಂದ ಅವರು ಬೈಪಾಸ್ನ ಸಜೆಸ್ಟ್ ಮಾಡಿರ್ತಾರೆ.
ನಿಮಗೆ ಬೈಪಾಸೇ ಬೇಡ ಅಂತಂದರೆ ನೀವು ಸೆಕೆಂಡ್ ಒಪಿನಿಯನ್ ಹೋಗ್ಬೋದು. ಏಕೆಂದರೆ ಈಗ ಬೇರೆ ಟೆಕ್ನಿಕ್ಸ್ ಎಲ್ಲ ಇದ್ದಾವೆ. ನಾನು ಮುಂಚೆನೇ ಹೇಳ್ದಂಗೆ ರೋಟಾಬ್ಲೇಷನ್ ಅಂತ, ಅಂದರೆ ಆ ಕ್ಯಾಲ್ಶಿಯಂ ತುಂಬ ಡೆಪಾಸಿಟ್ ಆಗಿದ್ರೆ ಆ ಕ್ಯಾಲ್ಶಿಯಂನ ಡ್ರಿಲ್ ಮಾಡಿ ತೆಗೆದು ಆಮೇಲೆ ನಾವು ಅದು ಇನ್ನೊಂದು IVL ಅಂತ ಬಲೂನ್ ಬರುತ್ತೆ, ಅದರಲ್ಲಿ ಈಗ ಹೆಂಗೆ ಕಿಡ್ನಿ ಸ್ಟೋನ್ಸ್ನ ತೆಗಿತೀವಲ್ಲ ಅದೇ ಥರ ಆ ಕ್ಯಾಲ್ಶಿಯಂನ ಬ್ರೇಕ್ ಮಾಡೋವಂಥ ವೇರಿಯಸ್ ಟೆಕ್ನಿಕ್ಸ್ ಇದ್ದಾವೆ. ಸೊ ಆ ಟೆಕ್ನಿಕ್ಸ್ನೆಲ್ಲ ಯೂಸ್ ಮಾಡಿಬಿಟ್ಟು ನಾವು ಏಂಜೋಪ್ಲಾಸ್ಟಿನ ಸಕ್ಸಸ್ಫುಲಿ ಮಾಡ್ಬೋದು. ಬಟ್ ಅದು ನಿಮ್ದು ಹೇಗಿದೆ ಅಂತ ನಿಮ್ಮ ಏಂಜೋಗ್ರಾಮ್ ನೋಡಿದ್ರೇ ನಾವು ಡೈರೆಕ್ಟಾಗಿ ಹೇಳ್ಬೋದು. ಸೊ ನೀವು ಸೆಕೆಂಡ್ ಒಪಿನಿಯನ್ ಬಂದು ತೋರಿಸ್ಬೋದು, ಆವಾಗ ನಾವು ನಿಮ್ಮ ಏಂಜೋಗ್ರಾಮ್ ಎಲ್ಲ ನೋಡಿ ಅಸೆಸ್ ಮಾಡಿ ಹೇಳ್ಬೋದು. ಓಕೆ, ಧನ್ಯವಾದ ಸುಮಾ ಅವರೇ ಕರೆ ಮಾಡಿದ್ದಕ್ಕೆ. ನಿಮ್ಮ ಸಮಸ್ಯೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾವೇರಿ ಆಸ್ಪತ್ರೆಯ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಕರೆ ಮಾಡಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಡಾಕ್ಟರ್ನ ಆಸ್ಪತ್ರೆಯಲ್ಲೇ ಭೇಟಿ ಮಾಡಬಹುದು. ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಈಗ ಆಗಲೇ ನೀವು ಮಾತಾಡ್ತಾ ಇಂಟರ್ವೆನ್ಷನಲ್ ಟ್ರೀಟ್ಮೆಂಟನ್ನು ಹಾರ್ಟ್ ಬಿಟ್ಟು ಎಲ್ಲೆಲ್ಲಿ ಮಾಡಲಾಗತ್ತೆ ಅಂತ ಸ್ವಲ್ಪ ಹೇಳಿದ್ರಿ. ಆ್ಯಂಡ್ ಆ ಸಂದರ್ಭದಲ್ಲಿ ಡಯಾಬಿಟಿಕ್ ಫೂಟ್ ಅಂತ ಕೂಡ ಮೆನ್ಷನ್ ಮಾಡಿದ್ರಿ. ಸೊ ಇಲ್ಲಿ ಡಯಾಬಿಟಿಕ್ ಫೂಟ್ ಆದವ್ರಿಗೆ ಅಥವಾ ಡಯಾಬಿಟಿಸ್ ಇರೋರಿಗೆ ಈ ಇಂಟರ್ವೆನ್ಷನಲ್ ಟ್ರೀಟ್ಮೆಂಟ್ ಯಾವ ರೀತಿ ಹೆಲ್ಪ್ ಆಗುತ್ತೆ ಆ್ಯಂಡ್ ಯಾವಾಗ ನೆಸೆಸರಿ ಇರುತ್ತೆ ಮಾಡಬೇಕು ಅನ್ನೋದು? ಹೌದು, ಈಗ ಶುಗರ್ ಅಂತಂದ್ಮೇಲೆ ತುಂಬಾ ತೊಂದರೆ ಮಾಡುವಂಥ ಕಾಯಿಲೆ ಅನ್ಫಾರ್ಚುನೇಟ್ಲಿ. ಈಗ ಶುಗರ್ ಬಂದಮೇಲೆ ಅದಕ್ಕೆ ಕ್ಯೂರ್ ಇರೋದಿಲ್ಲ, ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತೊಗೊಬೇಕಾಗುತ್ತೆ. ಆಮೇಲೆ ಶುಗರ್ ಏನು ಮಾಡುತ್ತೆ ಅಂದರೆ ಎಲ್ಲ ಮೇಜರ್ ಆರ್ಗನ್ಸ್ಗೂ ಅಫೆಕ್ಟ್ ಮಾಡುತ್ತೆ. ಅದೇ ಥರ ರಕ್ತನಾಳಗಳು, ಈ ಕಾಲಿಗೆ ಹೋಗೋ ರಕ್ತನಾಳಗಳಲ್ಲೂ ಅಫೆಕ್ಟ್ ಆಗುತ್ತೆ. ಆ ಕಾಲಿಗೆ ಹೋಗೋ ರಕ್ತನಾಳಗಳಲ್ಲಿ ಅಫೆಕ್ಟ್ ಆದರೆ ಅದರಲ್ಲಿ ಬ್ಲಾಕೇಜಸ್ ಬಂದರೆ ಆವಾಗ ಕಾಲಿಗೆ ರಕ್ತ ಚಲಾವಣೆ ಕಮ್ಮಿ ಆಗುತ್ತೆ. ಸೊ ಇಂಥವರಲ್ಲಿ ಫುಟ್ ಕೇರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಶುಗರ್ ಪೇಷಂಟ್ಸ್ ಇರೋರಿಗೆಲ್ಲ ಡಯಾಬಿಟಿಕ್ ಸ್ಪೆಷಲಿಸ್ಟ್ ಹೇಳ್ತಿರ್ತಾರೆ. ಫುಟ್ ಕೇರ್ ತುಂಬ ಇಂಪಾರ್ಟೆಂಟು, ನೀವು ಕರೆಕ್ಟಾಗಿ ನೈಲ್ಸ್ ಕಟ್ ಮಾಡ್ಕೊಬೇಕು, ಯಾವಾಗಲೂ ಚಪ್ಪಲಿ ಅಥವಾ ಶೂಸ್ ಹಾಕ್ಕೊಂಡು ಓಡಾಡಬೇಕು, ಧೂಳು ಮಾಡ್ಕೊಬಾರ್ದು. ಯಾಕೆಂದರೆ ಚಿಕ್ಕ ಇನ್ಫೆಕ್ಷನ್ ಆದರೂ ಈಗ ರಕ್ತ ಸರಿಗೆ ಬರ್ತಾ ಇಲ್ಲ ಅಂದರೆ ಆ ಚಿಕ್ಕ ಇನ್ಫೆಕ್ಷನಿಂದ ದೊಡ್ಡದಾಗ್ಬಿಡುತ್ತೆ. ಯಾಕೆಂದರೆ ಅಲ್ಲಿಗೆ ರಕ್ತ ಹೋಗ್ತಿಲ್ಲ ಅಂದರೆ ನಾವು ಟ್ರೀಟ್ಮೆಂಟ್ ಕೊಡೋದು, ಆ್ಯಂಟಿಬಯೋಟಿಕ್ ಕೊಡೋದೇ ಆಗಲಿ ಅಥವಾ ನಮ್ಮ ಬಾಡಿನೇ ಫೈಟ್ ಮಾಡೋದಾಗಲಿ ಮಾಡೋದಕ್ಕಾಗೋದಿಲ್ಲ, ಯಾಕೆಂದರೆ ರಕ್ತ ಸರಿಗೆ ಹೋಗ್ತಾ ಇರಲ್ಲ. ಸೊ ಆ ಚಿಕ್ಕ ಗಾಯ ಇರೋದು ತುಂಬ ದೊಡ್ಡದಾಗ್ತಾ ಹೋಗುತ್ತೆ, ಆಮೇಲೆ ತೊಂದರೆ ಬರುತ್ತೆ. ಈ ಥರ ನಾವೇನು ಹೇಳ್ತೀವಿ ಅಂತಂದರೆ ಅಲ್ಸರ್ ವಿಚ್ ಇಸ್ ನಾಟ್ ಹೀಲಿಂಗ್, ನಾನ್ ಹೀಲಿಂಗ್ ಅಲ್ಸರ್ ಅಂತ ಹೇಳ್ತೀವಿ. ಸೊ ಕಂಟಿನ್ಯೂಸ್ ಆಗಿ ಅವರು ಅದಕ್ಕೆ ಆ್ಯಂಟಿಬಯೋಟಿಕ್ ತೊಗೊತಾ ಇರ್ತಾರೆ, ಡ್ರೆಸ್ಸಿಂಗ್ ಮಾಡಿಸ್ತಾ ಇರ್ತಾರೆ, ಎಷ್ಟೋ ತಿಂಗ್ಳುಗಟ್ಟಲೆ ಕಾಲ ಮಾಡಿಸಿದ್ರೂ ಇಂಪ್ರೂವ್ಮೆಂಟ್ ಆಗ್ತಾನೆ ಇರೋದಿಲ್ಲ. ಸೊ ಈ ಥರ ಯಾರಿಗೇ ಆಗಲಿ ಶುಗರ್ ಇರೋರಿಗೆ ಈ ಥರ ಗಾಯ ಬಂದರೆ ಮೊದಲು ನಾವು ಸಜೆಸ್ಟ್ ಮಾಡೋದು ಅಲ್ಲಿ ಬ್ಲಾಕೇಜಸ್ ಏನಾದರೂ ಇದೆಯಾ ಅಂತ. ಯಾಕೆಂದರೆ ಬ್ಲಾಕೇಜಸ್ ಎಲ್ಲಿಂದ ಬೇಕು, ಮೇಲ್ಗಡೆಯಿಂದನೂ ಇರ್ಬೋದು, ಅಯೋಟಾಯಿಂದ ಹಿಡಿದು ನಮಗೆ ಹೊಟ್ಟೆ ಒಳಗೆ ಬ್ರಾಂಚಸ್ ಆಗುತ್ತೆ, ಐಲಿಯಾಕ್ ಬ್ರಾಂಚಸ್ ಅಂತ ಹೇಳ್ತೀವಿ. ಆಮೇಲೆ ಕಾಲಿಗೆ ಬರೋದು ಫೆಮರಲ್ ಆರ್ಟ್ರಿ ಅಂತ. ಆಮೇಲೆ ಈ ನೀ ಜಾಯಿಂಟ್ ಕೆಳಗಡೆ 3 ರಕ್ತನಾಳ ಬರ್ತೀವಿ. ಯಾವ ರಕ್ತನಾಳಗಳಲ್ಲೂ ಪ್ರಾಬ್ಲಮ್ ಬಂದರೂ ಆ ಬ್ಲಡ್ ಸಪ್ಲೈ ಸರಿಗೆ ಹೋಗೋದಿಲ್ಲ ಕಾಲಿಗೆ, ಆವಾಗ ಇನ್ಫೆಕ್ಷನ್ ಅದು ಹೀಲ್ ಆಗೋದೇ ಇಲ್ಲ. ಸೊ ಇಂಥ ಟೈಮಲ್ಲಿ ಈ ಥರ ಸ್ವಲ್ಪ ಅಲ್ಸರು ಆ ಥರ ಏನಾದ್ರು ಬಂದರೆ, ಎಸ್ಪೆಷಲಿ ಶುಗರ್ ಇರೋ ಪೇಷಂಟ್ಗೆ, ಅವಾಗ ನಾವು ಏಂಜೋಗ್ರಾಮ್ ಮಾಡಿ, ಯೂಶ್ವಲಿ CT ಏಂಜೋಗ್ರಾಮ್ ಅಂತ CT ಸ್ಕ್ಯಾನಲ್ಲಿ ಮಾಡ್ತೀವಿ. ಆ CT ಏಂಜೋಗ್ರಾಮ್ ಮಾಡಿ ಎಲ್ಲೆಲ್ಲಿ ಬ್ಲಾಕೇಜಸ್ ಇದೆ ಅಂತ ತಿಳ್ಕೊಬೇಕು. ಇದೇನಕ್ಕೆ ಇಂಪಾರ್ಟೆಂಟ್ ಅಂದರೆ, ಈ ರಕ್ತ ಹೋಗ್ತಾ ಇಲ್ಲ ಅಂದರೆ ಈ ಬ್ಲಾಕೇಜಸ್ನ ನಾವು ಟ್ರೀಟ್ ಮಾಡಿದ್ರೆ ಆವಾಗ ನಿಮಗೆ ಏನು ಅಲ್ಸರ್ ಅದು ಏನಾಗಿರುತ್ತೋ ಕೀಟಾಣುಗಳು ಅವನ್ನೆಲ್ಲ ನಾಶ ಮಾಡಿ ಅಲ್ಸರ್ನ ಟ್ರೀಟ್ ಮಾಡಿ ಸಕ್ಸಸ್ಫುಲಿ ಮಾಡ್ಬೋದು. ಇವಾಗ ಒಮ್ಮೊಮ್ಮೆ ಪ್ಲಾಸ್ಟಿಕ್ ಸರ್ಜರಿನೂ ಬೇಕಾಗುತ್ತೆ, ಯಾಕೆಂತಂದರೆ ತುಂಬ ದೊಡ್ಡ ಅಲ್ಸರ್ ಇರುತ್ತೆ, ಅದಕ್ಕೆ ಅವರು ಸ್ಕಿನ್ ಫ್ಲ್ಯಾಪ್ನ ಅಳವಡಿಸ್ತಾರೆ, ಅದನ್ನು ಸರಿಗೆ ಹೀಲ್ ಆಗೋದಿಲ್ಲ, ಯಾಕೆಂದರೆ ರಕ್ತ ಸರಿಗೆ ಚಲಾವಣೆ ಇಲ್ಲ ಅಂದರೆ. ಸೊ ಇದೆಲ್ಲ ಮಾಡೋದಕ್ಕಿಂತ ಮುಂಚೆ ನಾವು ಅದು ರಕ್ತ ಸರಿಗೆ ಹೋಗ್ತಿದೆಯಾ ಇಲ್ವಾ ಅಂತ ನೋಡಿ ಬ್ಲಾಕೇಜಸ್ ಇದ್ದರೆ ಅದನ್ನು ಟ್ರೀಟ್ಮೆಂಟ್ ಮಾಡಿದ್ರೆ ಆವಾಗ ಸಕ್ಸಸ್ ರೇಟ್ ತುಂಬ ಜಾಸ್ತಿ ಇರುತ್ತೆ. ಸೊ ಇಂಥ ಪೇಷಂಟ್ಸಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಸ್ವಲ್ಪ ಗಾಯ ಆಗಿ ಅದು ಜಾಸ್ತಿ ಆಗ್ತಾ ಇದೆ ಅಂತಂದರೆ ನೀವು ಅದು ಫೈಂಡ್ ಔಟ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ನ ತಗೋಬೇಕಾಗುತ್ತೆ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಪ್ರಕಾಶ್ ಅಂತ ಬಾಗಲಕೋಟೆಯಿಂದ. ಪ್ರಕಾಶ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ಸರ್ ನಮಸ್ತೆ. ಸರ್ ನಮಸ್ತೆ ಪ್ರಕಾಶ್. ಸರ್ ನಮಗೆ ಎಂಜಿಯೋಪ್ಲಾಸ್ಟಿ ಆಗಿ ಈಗ 10 ತಿಂಗಳಾಯ್ತು ರೀ. ಎರಡು ಸ್ಟಂಟ್ ಹಾಕಿದಾರೆ ಸರ್. ಓಕೆ. ಈಗೆಲ್ಲ ಆರಾಮದಾರೆ. ಆದ್ರೆ ಈಗ ಒಂದು ತಿಂಗಳಿಂದ ರೀ ಸರ್ ಒಂದ್ ಸ್ವಲ್ಪ ಜಾಯಿಂಟ್ ಪೇನ್ ಬರ್ಲಿಕ್ಕೆ ಸರ್. ಸರ್ಗೆ ತೋರಿಸಿದ್ದೀರಿ ಮಾತು ಹೋಗಿರಿ. ಮುಂದ ಅದು ನ್ಯೂರೋಕೈಂಡು ಮುಂದ ಕ್ಯಾಲ್ಸಿಯಂ ಎಕ್ಸ್ ತಂದು ಅದನ್ನ ಟ್ಯಾಬ್ಲೆಟ್ಸ್ ಕೊಟ್ರಿ. ಅದನ್ನ ಗುಳಿಗೆ ತಗೊಂಡಾಗ ಒಂದ್ ಸ್ವಲ್ಪ ಕಮ್ಮಿ ಆದ್ರ ಸರ್. ಯಾವ ಜಾಯಿಂಟ್ ಅಲ್ಲಿ ನೋವು ಬರ್ತಾ ಇದೆ? ಇವೆಲ್ಲ ಮೊಳಕಾಲು ಬರಲ್ರಿ ಸರ್. ಮುಂದ್ ಬ್ಯಾಕ್ ಪೇನ್, ಸೊಂಟ ಬ್ಯಾಕ್ ಪೇನ್ ರೀ ಸರ್.
ಅದರಿ ಅದೇ ಇದು ಹಾರ್ಟಿಗೆ ಸಂಬಂಧ ಇರೋದಿಲ್ಲ, ಇದು ಆರ್ಥ್ರೈಟಿಸಿಂದ ಇರುತ್ತೆ ಮೋಸ್ಟ್ಲಿ. ಸೊ ಅದು ನಿಮಗೆ ಇಂಪ್ರೂವ್ಮೆಂಟ್ ಆಗ್ತಿಲ್ಲ ಅಂದರೆ ಮೂಳೆ ರೋಗ ತಜ್ಞರ ಹತ್ರ ಒಮ್ಮೆ ತೋರಿಸ್ಬೇಕಾಗುತ್ತೆ. ಓಕೆ, ಧನ್ಯವಾದ ಪ್ರಕಾಶ್ ಅವರೇ ಕರೆ ಮಾಡಿದ್ದಕ್ಕೆ. ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಈಗ ಈ ಕಿಡ್ನಿ ಸಮಸ್ಯೆ ಇದ್ದಾಗ ಅಲ್ಲಿ ಇಂಟರ್ವೆನ್ಷನಲ್ ಟ್ರೀಟ್ಮೆಂಟ್ ಯಾವಾಗ ಬೇಕಾಗತ್ತೆ ಆ್ಯಂಡ್ ಯಾಕೆ ಬೇಕಾಗತ್ತೆ? ಇಂಪಾರ್ಟೆಂಟ್ ಪ್ರಶ್ನೆ. ಇವಾಗ ಕಿಡ್ನಿ ಪೇಷಂಟ್ಸಲ್ಲಿ ಎಸ್ಪೆಷಲಿ ಡಯಾಲಿಸಿಸ್ ಮೇಲೆ ಇರ್ತಾರಲ್ಲ, ಅವರೆಲ್ಲ ಫಿಸ್ಟುಲಾ ಅಂತ ಮಾಡಿರ್ತೀವಿ ನಾವು, AV ಫಿಸ್ಟುಲಾ ಅಂತ. ಅಂದರೆ ಆರ್ಟರಿ ಮತ್ತು ವೇಯ್ನ್ ಅವೆರಡಕ್ಕೂ ಕನೆಕ್ಷನ್ ಮಾಡಿರ್ತಾರೆ. ಏಕೆಂದರೆ ಅದು ಮಾಡಿದಾಗ್ಲೇ ಡಯಾಲಿಸಿಸ್ ಮಾಡುವಾಗ ಪದೇ ಪದೇ ಚುಚ್ಚಬೇಕಾಗುತ್ತೆ. ಅದರಿಂದ ಅದು ವೇಯ್ನ ಆರ್ಟ್ರಿಲೈಸೇಷನ್ ಅಂತ ಮಾಡ್ತೀವಿ. ಅದು ಆರ್ಟ್ರಿ ಮತ್ತು ವೇಯ್ನ್ ಕನೆಕ್ಟ್ ಮಾಡಿದಾಗ ವೇಯ್ನಲ್ಲಿ ಜಾಸ್ತಿ ರಕ್ತ ಒತ್ತಡ ಬಂದು ಅದು ವೇಯ್ನ್ ದೊಡ್ಡದಾಗಿ ಗಟ್ಟಿ ಆಗುತ್ತೆ. ಅದರಿಂದ ಪದೇ ಪದೇ ಅದರಲ್ಲಿ ಚುಚ್ಚಿಬಿಟ್ಟು ಡಯಾಲಿಸಿಸ್ನ ಮಾಡ್ಬೋದು. ಸೊ ಇದು AV ಫಿಸ್ಟುಲಾ ಅಂತ ಹೇಳ್ತೀವಿ. ಎಲ್ಲ ಡಯಾಲಿಸಿಸ್ ಪೇಷಂಟ್ಸ್ಗೂ ಗೊತ್ತಿರುತ್ತೆ, ಇದರಲ್ಲೇ ನಾರ್ಮಲಾಗಿ ಮಾಡೋದು. ಸೇಫಾಗಿ ಡಯಾಲಿಸಿಸ್ ಮಾಡಬೇಕು ಅಂದರೆ ಫಿಸ್ಟುಲಾ ಥ್ರೂನೇ ಮಾಡಬೇಕು. ಆದರೆ ಅನ್ಫಾರ್ಚುನೇಟ್ಲಿ ಏಕೆಂದರೆ ಪದೇ ಪದೇ ಚುಚ್ತಾ ಇರ್ತೀವಿ, ಅದು ಹಿಮೋಡೈನಮಿಕ್ಸ್ ಅಂದರೆ ಬ್ಲಡ್ ತೊಗೊಳೋದು ಹಾಕೋದು ಅದೆಲ್ಲ ಮಾಡ್ತಿರೋದ್ರಿಂದ ಅದರಲ್ಲೂ ಬ್ಲಾಕೇಜಸ್ ಬರೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಯಾಕೆಂದರೆ ಅಗ್ಲಗ್ಲ ನಾವು ಇಂಟರ್ವೆನ್ಷನ್ ಮಾಡೋದ್ರಿಂದ. ಸೊ ಅದರಲ್ಲಿ ಬ್ಲಾಕೇಜ್ ಬಂದಾಗ ಅದನ್ನು ಬ್ಲಾಕೇಜ್ ಎಲ್ಲಿದೆ ಅಂತ ತಿಳ್ಕೊಳೋದಕ್ಕೆ ಫಿಸ್ಟುಲೋಗ್ರಾಮ್ ಟೆಸ್ಟ್ ಅಂತ ಮಾಡ್ತೀವಿ. ಸೊ ಅಂದರೆ ರಕ್ತನಾಳದಲ್ಲಿ ಈಗ ನಾವು ಹೆಂಗೆ ಹಾರ್ಟ್ಗೆ ಹೋಗಿ ನೋಡ್ತೀವೋ ಅದೇ ಥರ ಕ್ಯಾಥೆಟರ್ ಹಾಕ್ಬಿಟ್ಟು ಆ ಫಿಸ್ಟುಲಾ ಹತ್ರ ಇಟ್ಬಿಟ್ಟು ಅದು ಡೈ ಇಂಜೆಕ್ಟ್ ಮಾಡಿ ನೋಡಿದಾಗ ಫಿಸ್ಟುಲಲ್ಲಿ ಯಾವ ಕಡೆ ಬ್ಲಾಕ್ ಇದೆ, ಯಾವ ಥರ ಬ್ಲಾಕ್ ಇದೆ, ರಕ್ತ ಹೆಪ್ಪುಗಟ್ಟಿದೆಯಾ, ಕ್ಲಾಟ್ ಆಗಿದೆಯಾ ಏನು ಅಂತ ಗೊತ್ತಾಗುತ್ತೆ. ಆವಾಗ ಅದನ್ನು ನಾವು ಬಲೂನ್ ಎಂಜಿಯೋಪ್ಲಾಸ್ಟಿ ಮಾತ್ರ ಮಾಡ್ತೀವಿ ಫಿಸ್ಟುಲಾದ್ರಲ್ಲಿ. ಸೊ ಬಲೂನ್ನ ತೊಗೊಂಡೋಗಿ ಅಲ್ಲಿ ಬಲೂನ್ನ ಓಪನ್ ಮಾಡೋದು, ಅಥವಾ ಕ್ಲಾಟ್ ಬಸ್ಟಿಂಗ್ ಇಂಜೆಕ್ಷನ್ ಕೊಡ್ತೀವಿ, ಥ್ರಾಂಬೋಲೈಟಿಕ್ ಅಂತ. ಅಂದರೆ ತುಂಬ ರಕ್ತ ಹೆಪ್ಪುಗಟ್ಟಿದ್ರೆ ಅದನ್ನು ಕರಗಿಸೋದಕ್ಕೆ ಸ್ಟ್ರಾಂಗ್ ಇಂಜೆಕ್ಷನ್ ಕೊಟ್ಬಿಟ್ಟು ಅದನ್ನು ಕರಗಿಸ್ತೀವಿ. ಸೊ ಇದೆಲ್ಲ ಫಿಸ್ಟುಲೋಪ್ಲಾಸ್ಟಿ ಅಂತ ಹೇಳ್ತೀವಿ. ಇದು ವೆರಿ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್. ಯಾಕೆಂದರೆ ಡಯಾಲಿಸಿಸ್ ಪೇಷಂಟ್ಸಲ್ಲಿ ಫಿಸ್ಟುಲಾ ಅನ್ನೋದನ್ನು ನಾವು ಎಲ್ಲ ಕಡೆ ಮಾಡೋಕ್ಕಾಗಲ್ಲ. ಎರಡು ಕಡೆ ಕೈಯಲ್ಲಿ ಮಾಡ್ಬೋದು ಅಷ್ಟೇ, ಅದು ಆಗೋಗ್ಬಿಟ್ರೆ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಆ ಫಿಸ್ಟುಲಾನ ಪ್ರಿಸರ್ವ್ ಮಾಡೋದು ತುಂಬ ಇಂಪಾರ್ಟೆಂಟು. ಸೊ ಫಿಸ್ಟುಲೋಪ್ಲಾಸ್ಟಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಪ್ರೊಸೀಜರ್. ಸೊ ಅದನ್ನು ನಾವು ಡಯಾಲಿಸಿಸ್ ಪೇಷಂಟ್ಸಲ್ಲಿ ಬ್ಲಾಕೇಜಸ್ ಬಂದಾಗ ಫಿಸ್ಟುಲಾದಲ್ಲಿ ಮಾಡ್ತೀವಿ. ಇದಲ್ದಲ್ಲೇ ಕಿಡ್ನಿಲೂ ತೊಂದರೆ ಬರ್ಬೋದು. ಕಿಡ್ನಿಗೆ ಯಾವ್ದು ರಕ್ತನಾಳ ಹೋಗುತ್ತೆ, ರೀನಲ್ ಆರ್ಟ್ರಿ ಅಂತ ಹೇಳ್ತೀವಿ, ಅದರಲ್ಲೂ ಬ್ಲಾಕೇಜಸ್ ಬರ್ಬೋದು. ಅದರಿಂದ ವೇರಿಯಸ್ ತೊಂದರೆಗಳಾಗುತ್ತೆ. ಈಗ ಅದ್ರ ಎರಡು ಕಡೆನೂ ಬ್ಲಾಕೇಜಸ್ ಬಂದರೆ ಅನ್ಕಂಟ್ರೋಲ್ ಬ್ಲಡ್ ಪ್ರೆಷರ್, ಕೆಲವರಲ್ಲಿ ನೀವು ಕೇಳಿರ್ಬೋದು ಒಮ್ಮೊಮ್ಮೆ BP 4-5 ಮಾತ್ರೆ ಕೊಡ್ತಾ ಇದ್ದೀವಿ ಅಂದರೂ BP ಕಂಟ್ರೋಲ್ ಬಂದಿಲ್ಲ ಅಂತ. ಸೊ ಈ ಥರ ಕಿಡ್ನಿ ಆರ್ಟ್ರಿಲ್ ಬ್ಲಾಕೇಜಸ್ ಇದ್ದರೂ ಈ ಥರ ಅನ್ಕಂಟ್ರೋಲ್ ಬ್ಲಡ್ ಪ್ರೆಷರ್ ಆಗುತ್ತೆ. ಸಡನ್ನಾಗಿ ಉಸಿರಾಟ ತೊಂದರೆ ಬಂದು ಲಂಗ್ಸಲ್ಲಿ ನೀರು ತುಂಬ್ಕೊಂಡು ಪಲ್ಮರಿ ಎಡಿಮಾ ಅಂತ ಹೇಳ್ತೀವಿ, ಇದೆಲ್ಲ ತೊಂದರೆಗಳು ಬರುತ್ತೆ. ಸೊ ಇಂಥವ್ರಿಗೆ ಈ ಥರ ಆಗ್ತಿರೋರಿಗೆ, ಅನ್ಕಂಟ್ರೋಲ್ BP ಇರೋರಿಗೆ ಅಥವಾ ಈ ಥರ ರಿಕರೆಂಟಾಗಿ ಲಂಗ್ಸಲ್ಲಿ ನೀರು ತುಂಬ್ಕೊತಿರೋರಿಗೆ, ಅಂಥವ್ರಿಗೆಲ್ಲ ನಾವು ಹೇಳ್ತೀವಿ ಕಿಡ್ನಿ ರಕ್ತನಾಳದ ಬ್ಲಾಕೇಜಸ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು ಅಂತ. ಅದು ಮಾಡಿಬಿಟ್ಟು ಅದರ ಬ್ಲಾಕೇಜಸ್ ಇದ್ದರೆ ಅದನ್ನು ನಾವು ಸ್ಟೆಂಟ್ ಅಳವಡಿಸ್ತೀವಿ ಅಲ್ಲಿಗೆ. ಓಕೆ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿ ಎಲ್ಲಿ ಬೇಕಾಗತ್ತೆ, ಯಾವಾಗ ಬೇಕಾಗತ್ತೆ, ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಡಾಕ್ಟರ್ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.